ಮರ್ಡರ್ ಕೇಸ್ನಲ್ಲಿ ಬಂಧಿತ ದರ್ಶನ್ಗೆ ಶಾಕ್ ಮೇಲೆ ಶಾಕ್. ಮತ್ತೊಮ್ಮೆ ಚರ್ಚೆ ಆಗ್ತಾ ಇದೆ. ದರ್ಶನ್ ಆರ್ಆರ್ ನಗರ ಮನೆ ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಆರೋಪ. ಒತ್ತುವರಿ ಮಾಡಿ ನಿರ್ಮಿಸಿದ ದರ್ಶನ್ ನಿವಾಸ ತೆರವಾಗುತ್ತಾ? ದರ್ಶನ್ ಮನೆ ತೆರವು ಸುಳಿವು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾರೇ ಸ್ಟೇ ತಂದಿದ್ರು ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ನೀನು ಸ್ಟೇ ತಂದಿದ್ರು ತೆರವು ಮಾಡ್ತೀನಿ, ನಾನು ತಂದ್ರು ಆಗತ್ತೆ. ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂಥ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂಥ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂಥ ಪ್ರಕರಣಗಳಿಗೆ ಯಾರು ಸ್ಟೇ, ನೀನು ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ ಮನೆಯ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮತ್ತೊಂದು ಸಲ ರಾಜಕಾಲುವೆ ಒತ್ತುವರಿ ತೆರವು ಎಲ್ಲ ವಿಷಯಗಳು ಈಗ ಮತ್ತೊಂದು ಸಲ ಮುನ್ನೆಲೆಗೆ ಬಂದಿದೆ. ಡಿಸಿಎಂ ಮಾತಿನ ಅರ್ಥ ಏನು? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ನಿಶ್ಚಯವಾಗಿಯೂ ಕೂಡ ದರ್ಶನ್ ಅವರ ಮನೆಯನ್ನು ಸೇರಿದ ಹಾಗೆ ಯಾರೇ ಕೂಡ ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಮನೆ ಕಟ್ಟಿದ್ದೆ ಆದರೆ ಈ ಸಂಬಂಧಪಟ್ಟಾಗೆ ಕಾನೂನು ಪ್ರಕ್ರಿಯೆಯಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೋ ಆ ಕ್ರಮವನ್ನು ತೆಗೆದುಕೊಳ್ಳುವಂತ ಭರವಸೆಯನ್ನ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ಅಂದ್ರೆ ಸಹಜವಾಗಿಯೇ ರಾಜಕಾಲುವೆ ಒತ್ತುವರಿ ವಿಚಾರದಲ್ಲಿ ಕಳೆದ ಹಲವು ವರ್ಷಗಳಿಂದ ಕೂಡ ಪರ ವಿರೋಧವಾಗಿರ್ತಕ್ಕ ಚರ್ಚೆಗಳು ಮುಂದುವರೆದಿದೆ. ಬಲಿಷ್ಠಗಳ ಮನೆಗಳನ್ನು ತೆಗೆಯಲ್ಲ, ಪ್ರಭಾವಿಗಳ ಮನೆಯನ್ನು ತೆರವುಗೊಳಿಸಲ್ಲ ಮತ್ತು ಅವರ ಕಟ್ಟಡಗಳನ್ನ ಯಾವುದೇ ಟಚ್ ಮಾಡುವಂತ ಪ್ರಯತ್ನಗಳು ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಇವತ್ತು ಬಹಳ ಮುಖ್ಯವಾಗಿ ದರ್ಶನ್ ಅವರ ಮನೆಯನ್ನು ಕೂಡ ಒಳಗೊಂಡಂತೆ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆ ಯಾವ ರೀತಿ ಕ್ರಮಗಳಾಗಬೇಕೋ ಎಲ್ಲಾ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮಾತನ್ನು ಹೇಳಿದರೆ ಇದು ನಿಜವಾಗ್ಲೂ ಕೂಡ ಒಂದ್ ರೀತಿ ಗಂಭೀರವಾಗಿರ್ತಕ್ಕಂಥ ಹೇಳಿಕೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕೆಂತಂದ್ರೆ ರಾಜಕಾಲುವೆ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಹಲವು ಮನೆಗಳಲ್ಲಿ ದರ್ಶನ್ ಅವರ ಮನೆಯನ್ನು ಒಳಗೊಂಡಂತೆ ಯಾರ ಮನೆಗಳಿದ್ರು ಕೂಡ ಕಾನೂನಾತ್ಮಕವಾಗಿ ಏನ್ ಕ್ರಮ ಆಗಬೇಕು ಕ್ರಮ ಕೈಗೊಳ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಶ್ಚಯವಾಗಿಯೂ ಕೂಡ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ರೀತಿಯ ಸಂಚಲನ ಮೂಡಿಸುತ್ತೆ ಅಂದ್ರೂ ಕೂಡ ತಪ್ಪಾಗಲಾರದು. ಎಸ್, ಅಂದ್ರೆ ಈ ಕೇಸ್ನ ಯಾವ ಹಂತದಲ್ಲಿದೆ ಆನಂದ್ ಈಗ ಸದ್ಯಕ್ಕೆ ಈ ಕೇಸು, ರಾಜಕಾಲುವೆ ಒತ್ತುವರಿ ಕೇಸು? ರಾಜಕಾಲುವೆ ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ರಾಜಕಾಲುವೆಗಳ ಮೇಲೆ ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಕರಣಗಳು ಇವು ಕೂಡ ಕಾನೂನು ಪ್ರಕ್ರಿಯೆ ಹೈಕೋರ್ಟ್ ಕೆಲವೊಂದಷ್ಟು ಅರ್ಜಿಗಳು ಕೂಡ ಪಂದ್ಯದಲ್ಲಿದ್ದಾವೆ. ಆದ್ರೆ ಕೆಲವೊಂದಷ್ಟು ಪ್ರಭಾವಿಗಳಿಗಾಗಲೇ ಸ್ಟೇ ಅನ್ನು ಕೂಡ ತಂದಿದ್ದಾರೆ. ಬಿಬಿಎಂಪಿ ಈ ಸಂಬಂಧಪಟ್ಟ ಹಾಗೆ ಅದನ್ನು ತೆರವುಗೊಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಈ ಹಿಂದಿನ ಸರ್ಕಾರದಲ್ಲಿ ಒಂದು ಚಿಕ್ಕ ಪ್ರಯತ್ನ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಜವಾಗಿ ಅದಕ್ಕೆ ವಿರೋಧಗಳು ವ್ಯಕ್ತವಾದಾಗ ಮತ್ತು ಸಾರ್ವಜನಿಕವಾಗಿ ಕೂಡ ಇದು ಅಗತ್ಯ ಇದೆಯೋ ಇಲ್ವೋ ಅಂತಕ್ಕಂಥ ಚರ್ಚೆಗಳು ಆಡಳಿತಾರೂಢವಾಗಿರ್ತಕ್ಕಂಥ ಪಕ್ಷಗಳ ಮಧ್ಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳಿಗೆ ಕಾರಣವಾದ ಕಾರಣಕ್ಕಾಗಿ ಆ ಒಂದು ಪ್ರಕ್ರಿಯೆ ಸದ್ಯಕ್ಕೆ ಸ್ಥಗಿತ ಆಗಿದೆ. ಎಲ್ಲವೂ ಕೂಡ ಹೈಕೋರ್ಟ್ ನಲ್ಲಿ ವಿಚಾರಣೆ ಹಂತದಲ್ಲಿದ್ದಾವೆ. ಕೆಲವೊಂದಷ್ಟು ಪ್ರದೇಶಗಳಿಗೆ ಹೈಕೋರ್ಟ್ ಸ್ಟೇಗಳು ಕೂಡ ಕೊಟ್ಟಿದೆ. ಹಾಗಾಗಿ ಯಾವುದು ಕೂಡ ತೆರವು ಕಾರ್ಯಾಚರಣೆಗೂ ಸದ್ಯಕ್ಕಂತೂ ನಡೀತಾ ಇಲ್ಲ. ಹೀಗಿರುವಾಗ ಡಿ.ಕೆ. ಶಿವಕುಮಾರ್ ಈಗ ಈ ಒಂದು ಹೇಳಿಕೆ ಕೊಟ್ಟಿದ್ರಾಗಿ ನಿಶ್ಚಯವಾಗಿಯೂ ಕೂಡ ಮತ್ತೆ ಆ ಎಲ್ಲ ಪ್ರಕ್ರಿಯೆಗಳ ಆರಂಭ ಆಗತ್ತಾ ಅಂತಕ್ಕಂಥ ಅನುಮಾನಗಳು ಮೂಡ್ತಾ ಅಥವಾ ಈ ಹೇಳಿಕೆಯ ಮೂಲಕ ಯಾರ್ಯಾರು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಿದಾರೋ ಅವರಿಗೆ ಒಂದು ರೀತಿ ಒಂದು ಸಂದೇಶ ಕೊಡುವ ಕೆಲಸ ಏನಾದರೂ ಮಾಡಿದಾರಾ? ಸಹಜವಾಗಿ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಆದ್ರೆ ಒಂದಂತೂ ಸ್ಪಷ್ಟ, ಹೈಕೋರ್ಟ್ನ ಪರಿಮಿತಿಯೊಳಗೆ ಹೈಕೋರ್ಟಿನ ಒಂದು ನಿರ್ದೇಶನದಂತೆ ಬಿಬಿಎಂಪಿ ಅಧಿಕಾರಿಗಳು ಕಳೆದ 2.5 ವರ್ಷಗಳ ಹಿಂದೆ ನಡೆಸಿರ್ತಕ್ಕಂಥ ಪ್ರಯತ್ನಗಳು ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡದೇ ಇರುವಂತಹ ಕಾರಣಕ್ಕಾಗಿ ಮತ್ತು ಕೆಲ ತಡೆಯಾಜ್ಞೆಗಳು ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಪ್ರಕ್ರಿಯೆ. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.